ಪಶ್ಚಿಮ ಏಷ್ಯಾದಲ್ಲಿ ಈಗ ನಡೀತಿರೋ ಬಿಕ್ಕಟ್ಟು ಕೇವಲ ಆ ಜಾಗದ ವಿಷಯ ಅಂತ ಅನ್ಕೋಬೇಡಿ. ಇದು ಇಡೀ ಜಗತ್ತಿನ ರಾಜಕೀಯ ಚಿತ್ರಣವನ್ನೇ ಬದಲಿಸಬಲ್ಲ ಒಂದು ದೊಡ್ಡ ಘಟನೆ. ಅದಕ್ಕೆ ನೋಡಿ, ಜಗತ್ತಿನ ಮೂಲೆ ಮೂಲೆಯಿಂದ ಪ್ರತಿಕ್ರಿಯೆಗಳು ಬರ್ತಾನೇ ಇವೆ. ನೋಡಿ, ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ಇವತ್ತಿನ ನಮ್ಮ ವಿಶ್ಲೇಷಣೆಯ ಕೇಂದ್ರಬಿಂದು. ಅಂದ್ರೆ ಇಲ್ಲಿ ಚರ್ಚೆ ದಾಳಿ ಯಾರು ಮಾಡಿದ್ರು ಅನ್ನೋದ್ರ ಬಗ್ಗೆ ಮಾತ್ರ ಅಲ್ಲ, ಬದಲಿಗೆ ಈ ಪರಿಸ್ಥಿತಿಯನ್ನ ನಿಲ್ಸೋ ಜವಾಬ್ದಾರಿ ಯಾರ್ದು ಅನ್ನೋದ್ರ ಬಗ್ಗೆ. ಸರಿ, ಈ ಬಿಕ್ಕಟ್ಟಿನ ಆಳ ಅಗಲ ಏನು ಅಂತ ನೋಡೋಣ. ಇದರ ಮೂಲದಿಂದ ಹಿಡಿದು ಜಗತ್ತಿನ ಮೇಲೆ ಆಗ್ತಿರೋ ಪರಿಣಾಮಗಳವರೆಗೆ ಒಂದೊಂದಾಗಿ ಎಲ್ಲವನ್ನೂ ಚರ್ಚೆ ಮಾಡೋಣ. ಮೊದಲನೇದಾಗಿ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ತಕ್ಷಣವೇ ಒಂದು ತುರ್ತು ಸಭೆ ಕರೆದಿದೆ. ಇದರಿಂದನೇ ನಮಗೆ ಗೊತ್ತಾಗುತ್ತೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ. ಇದು ಕೇವಲ ಒಂದು ಸಣ್ಣ ಜಾಗದ ಜಗಳ ಅಲ್ಲ, ಇದರ ಪರಿಣಾಮ ಇಡೀ ಜಗತ್ತಿನ ಮೇಲೆ ಆಗುತ್ತೆ. ವಿಶ್ವಸಂಸ್ಥೆಯ ಈ ಮಾತಿದೆಯಲ್ಲ, ಇದು ಅಲ್ಲಿನ ನಿಜವಾದ ಪರಿಸ್ಥಿತಿಯನ್ನ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸುತ್ತೆ. ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ, ಅವರು ಒಂದು ಕಡೆಯ ದಾಳಿಯನ್ನ ಮಾತ್ರ ಹೇಳ್ತಿಲ್ಲ, ಬದಲಿಗೆ ಎರಡೂ ಕಡೆಯಿಂದ ಆಗ್ತಿರೋ ಹಿಂಸೆಯನ್ನು ಖಂಡಿಸಿದ್ದಾರೆ. ಈಗ ನೋಡಿ, ಇಡೀ ಜಗತ್ತು ಈ ವಿಷಯದಲ್ಲಿ ಹೇಗೆ ಎರಡು ಭಾಗ ಆಗಿದೆ ಅಂತ. ಒಂದೇ ಘಟನೆಯನ್ನ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳು ಹೇಗೆ ತಮಗೆ ಬೇಕಾಗೆ ಎರಡು ಬೇರೆ ಬೇರೆ ದೃಷ್ಟಿಕೋನಗಳಿಂದ ನೋಡ್ತಿವೆ ಅನ್ನೋದನ್ನ ನೋಡೋಣ. ಇಲ್ಲಿ ನೋಡಿ, ಒಂದೇ ಘಟನೆ ಆದರೆ ಎರಡು ತದ್ವಿರುದ್ಧ ಕಥೆಗಳು. ರಷ್ಯಾ ಇದನ್ನ ಒಂದು ಆಕ್ರಮಣ ಅಂತ ಕರೆದ್ರೆ, ಉಕ್ರೇನ್ ಹೇಳುತ್ತೆ ಇದು ಇರಾನ್ ಮಾಡಿಕೊಂಡ ಕರ್ಮದ ಫಲ ಅಂತ. ಇದು ಕೇವಲ ಅಭಿಪ್ರಾಯ ವ್ಯತ್ಯಾಸ ಅಲ್ಲ, ಬದಲಿಗೆ ತಮ್ಮ ತಮ್ಮ ರಾಜಕೀಯ ಹಿತಾಸಕ್ತಿಗಳ ನೇರ ಪ್ರತಿಫಲನ. ಉಕ್ರೇನ್ ಯಾಕೆ ಹೀಗೆ ಹೇಳ್ತಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ, ನಾವು ಅವರ ಪರಿಸ್ಥಿತಿಯನ್ನ ನೋಡ್ಬೇಕು. ರಷ್ಯಾದ ವಿರುದ್ಧದ ಯುದ್ಧದಲ್ಲಿ ಇರಾನ್ ರಷ್ಯಾಗೆ ಡ್ರೋನ್ ಮತ್ತು ಬೇರೆ ಬೇರೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಸಹಾಯ ಮಾಡಿದೆ. ಹಾಗಾಗಿ ಉಕ್ರೇನ್ನ ಈ ಪ್ರತಿಕ್ರಿಯೆ ಅವರ ಅನುಭವದಿಂದ ಬಂದಿರೋದು. ಸರಿ, ಈ ರಾಜಕೀಯ ಮಾತುಕತೆಗಳನ್ನೆಲ್ಲ ಬಿಟ್ಟು ನಿಜವಾಗಿಯೂ ಇದರ ಪರಿಣಾಮ ಸಾಮಾನ್ಯ ಜನರ ಮೇಲೆ ಮತ್ತು ದೇಶಗಳ ಮೇಲೆ ಏನಾಗ್ತಿದೆ ಅಂತ ನೋಡೋಣ. 20%. ಈ ಸಂಖ್ಯೆ ಯಾಕಿಷ್ಟು ಮುಖ್ಯ ಅಂದ್ರೆ, ಜಗತ್ತಿನ ಒಟ್ಟು ತೈಲ ವ್ಯಾಪಾರದ 1/5 ಭಾಗ ಈ ಹಾರ್ಮುಜ್ ಜಲಸಂಧಿ ಮೂಲಕವೇ ನಡೆಯೋದು. ಇಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಇಡೀ ಜಗತ್ತಿನ ಆರ್ಥಿಕತೆ ಅಲ್ಗಾಡುತ್ತೆ. 20% ಅನ್ನೋದು ಕೇವಲ ಒಂದು ನಂಬರ್ ಅಲ್ಲ. ಅದರ ನೇರ ಪರಿಣಾಮ ಅಂದ್ರೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ, ಹಾಗೆ ಆಹಾರ ಪದಾರ್ಥಗಳ ಬೆಲೆಯೂ ಹೆಚ್ಚಾಗತ್ತೆ. ಈಗಾಗಲೇ ಕೆಲವು ತೈಲ ಕಂಪನಿಗಳು ಆ ಭಾಗದಲ್ಲಿ ಹಡಗುಗಳ ಸಂಚಾರವನ್ನೇ ನಿಲ್ಲಿಸಿವೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಪರಿಸ್ಥಿತಿ ಇನ್ನೂ ಬಿಗಡಾಯಿಸಬಹುದು. ಬರೀ ಆರ್ಥಿಕತೆ ಅಷ್ಟೇ ಅಲ್ಲ, ಇದರ ಮಾನವೀಯ ಆಯಾಮ ಕೂಡ ಇದೆ. ಭಾರತದಂಥ ದೇಶಗಳಿಗೆ ಇದೊಂದು ದೊಡ್ಡ ತಲೆನೋವು. ಯಾಕಂದ್ರೆ ಲಕ್ಷಾಂತರ ಭಾರತೀಯರು ಗಲ್ಫ್ ದೇಶಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರ ಸುರಕ್ಷತೆ ಎಲ್ಲಕ್ಕಿಂತ ಮುಖ್ಯವಾಗುತ್ತೆ. ಹಾಗಾದ್ರೆ ಬೇರೆ ದೇಶಗಳೆಲ್ಲ ಏನ್ ಹೇಳ್ತಿವೆ? ಬಹುತೇಕ ಎಲ್ಲ ದೇಶಗಳು ಪರಿಸ್ಥಿತಿ ಕೈಮೀರಿ ಹೋಗಬಾರ್ದು, ಶಾಂತಿ ಕಾಪಾಡಬೇಕು ಅಂತಾನೆ ಒತ್ತಾಯ ಮಾಡ್ತೇವೆ. ಯುರೋಪಿಯನ್ ಯೂನಿಯನ್ ಇರ್ಲಿ, ಆಫ್ರಿಕನ್ ಯೂನಿಯನ್ ಇರ್ಲಿ, ಫ್ರಾನ್ಸ್ ಅಥವಾ ಭಾರತ, ಎಲ್ಲರದ್ದೂ ಒಂದೇ ಮಾತು: ಪರಿಸ್ಥಿತಿ ಕೈ ಮೀರಬಾರ್ದು, ಈ ಯುದ್ಧ ಇನ್ನೂ ದೊಡ್ಡದಾಗಬಾರ್ದು ಅಂತ. ಇದರಿಂದ ಗೊತ್ತಾಗತ್ತೆ ಇಡೀ ಜಗತ್ತೇ ಈ ಬಗ್ಗೆ ಎಷ್ಟು ಆತಂಕದಲ್ಲಿದೆ ಅಂತ. ಆದ್ರೆ ಇಲ್ಲೊಂದು ಬಹಳ ಮುಖ್ಯವಾದ ಕಾನೂನಿನ ಪ್ರಶ್ನೆ ಎದ್ದಿದೆ. ನಾರ್ವೆ ದೇಶ ಈ ಪ್ರಶ್ನೆಯನ್ನ ಎತ್ತಿದೆ. ಅಂತಾರಾಷ್ಟ್ರೀಯ ಕಾನೂನಿನ ಪ್ರಕಾರ ಒಂದು ದೇಶದ ಮೇಲೆ ದಾಳಿ ಮಾಡೋಕೆ ತಕ್ಷಣದ ಅಪಾಯ ಇರಬೇಕು. ಹಾಗಾದ್ರೆ ಅಂತಹೊಂದು ಅಪಾಯ ನಿಜವಾಗ್ಲೂ ಇತ್ತಾ? ಇದು ದೊಡ್ಡ ಚರ್ಚೆಯನ್ನೇ ಹುಟ್ಟುಹಾಕಿದೆ. ನಾವೀಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಈ ಪರಿಸ್ಥಿತಿಯನ್ನ ಯಾಕೆ ಸಿಡಿಮದ್ದು ಅಂತ ಕರೀತಾರೆ ಅಂದ್ರೆ, ಇಲ್ಲಿ ಬರೀ ಹೊರಗಿನ ಶತ್ರುಗಳಷ್ಟೇ ಅಲ್ಲ, ದೇಶದೊಳಗಿನ ಭಿನ್ನಾಭಿಪ್ರಾಯಗಳು ಕೂಡ ಬೆಂಕಿಗೆ ತುಪ್ಪ ಸುರಿಯುತ್ತಿವೆ. ಇದೊಂದ್ ರೀತಿ ಸಿಡಿಮದ್ದಿನ ಮೇಲೆ ಕೂತಾಗೆ. ಒಂದು ದಾಳಿ ನಡೆಯುತ್ತೆ, ಅದಕ್ಕೆ ಪ್ರತಿಕಾರವಾಗಿ ಇನ್ನೊಂದು ದಾಳಿ ಆಗುತ್ತೆ, ಆ ಪ್ರತಿಕಾರಕ್ಕೆ ಮತ್ತೊಂದು ಪ್ರತಿಕಾರ. ಇದೊಂದು ಮುಗಿಯದ ವಿಷವರ್ತುಲದ ಹಾಗೆ ಆಗ್ಬಿಟ್ಟಿದೆ. ಆದ್ರೆ ಇಲ್ಲೊಂದು ಬೇರೆಯದೇ ಆಯಾಮ ಇದೆ, ಗಮನಿಸಿ. ಇದು ಇರಾನ್ನ ವಿರೋಧ ಪಕ್ಷದ ಧ್ವನಿ. ಜಗತ್ತು ಈ ಬಿಕ್ಕಟ್ಟನ್ನ ಯುದ್ಧ ಅಂತ ನೋಡ್ತಿದ್ರೆ, ದೇಶದ ಒಳಗಿನ ಕೆಲವರು ಇದನ್ನೇ ಬಳಸ್ಕೊಂಡು ಅಧಿಕಾರ ಬದಲಾವಣೆ ಮಾಡ್ಬೋದು ಅಂತ ಒಂದು ಅವಕಾಶವಾಗಿ ನೋಡ್ತಿದ್ದಾರೆ. ಅಂದ್ರೆ ಇಲ್ಲಿ ವಿಷಯ ಕೇವಲ ದೇಶಗಳ ನಡುವಿನ ಯುದ್ಧ ಅಲ್ಲ, ದೇಶದೊಳಗಿನ ರಾಜಕೀಯ ಕೂಡ ಈ ಬಿಕ್ಕಟ್ಟಿನ ಮೇಲೆ ಪ್ರಭಾವ ಬೀರ್ತಿದೆ. ಇದು ಪರಿಸ್ಥಿತಿಯನ್ನ ಇನ್ನಷ್ಟು ಸಂಕೀರ್ಣ ಮತ್ತು ಅನಿರೀಕ್ಷಿತ ಮಾಡಿದೆ. ಕೊನೆಯದಾಗಿ ಈ ಒಂದು ಮಾತನ್ನು ಯೋಚನೆ ಮಾಡಿ. ರಾಜಕೀಯದಲ್ಲಿ ನಡೆಯುವ ಕೆಲವು ಹತ್ಯೆಗಳು ಕೇವಲ ಸಾವುಗಳಲ್ಲ, ಅವು ಒಂದೊಂದು ಸಂದೇಶಗಳಿದ್ದ ಹಾಗೆ. ಇಂತಹ ಘಟನೆಗಳೇ ಕೆಲವೊಮ್ಮೆ ಇತಿಹಾಸದ ದಿಕ್ಕನ್ನೇ ಬದಲಾಯಿಸಬಹುದು, ಸರ್ಕಾರಗಳನ್ನೇ ಉರುಳಿಸಬಹುದು.